ಇಂದಿರಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಘೋಷಣೆ ಮೊಳಗಿದೆ. ಬೆಳಗಾವಿಯಲ್ಲಿ ಮೊಳಗಿದೆ ಸಿಎಂ ಡಿಕೆ ಘೋಷಣೆ. ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಕಾಂಗ್ರೆಸ್ನ ಸಮಾವೇಶ. ಈ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಭಾವಚಿತ್ರವನ್ನು ಹಿಡಿದು ಬೆಂಬಲಿಗರಿಂದ ಘೋಷಣೆಯನ್ನ ಕೂಗಲಾಗಿದೆ. ಜೈ ಭಾರತ್, ಜೈ ಬಾಪು, ಜೈ ಸಂವಿಧಾನ ಕಾರ್ಯಕ್ರಮ ಬೆಳಗಾವಿಯ ಸಿಪೆಟ್ ಮೈದಾನದಲ್ಲಿ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಅವರವರ ಕಾರ್ಯಕರ್ತರು ಅವರವರ ನಾಯಕರ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಎಂಬ ಘೋಷಣೆ ಕೂಡ ಕೂಗಿರುವಂಥದ್ದು. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಾರ್ಯಕರ್ತರು ಅವ್ರ ಭಾವಚಿತ್ರವನ್ನು ಹಿಡಿದು ಕಾರ್ಯಕರ್ತರನ್ನ ಮಾತಾಡ್ಸೋಣ. ಸರ್, ಡಿ ಕೆ ಶಿವಕುಮಾರ್ ಪರವಾಗಿ ತಾವು ಘೋಷಣೆಯನ್ನು ಕೂಗ್ತಾ ಇದ್ದೀರಿ. ಸರ್, ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಬಾರಿ ಮುಖ್ಯಮಂತ್ರಿ ಆಗಲಿ ಅನ್ನೋದು ಆಸೆ. ಅವ್ರ ಶ್ರಮ ಕಾಂಗ್ರೆಸ್ ಪಕ್ಷಕ್ಕೆ ಅಪಾರವಾಗಿದೆ. ಹಂಗಾಗಿ ನಾವು ಡಿ ಕೆ ಶಿವಕುಮಾರ್ ಅಭಿಮಾನಿಗಳಾದ್ರಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಭಾವಚಿತ್ರ ಹಿಡ್ಕೊಂಡು ಇವತ್ತು ನಾವು ಅವ್ರಿಗೊಂದು ಜಯಘೋಷ ಆಗ್ತಾ ಇದೀವಿ. ಸರ್, ರಾಮನಗರ ಜಿಲ್ಲೆಯಿಂದ ಸುಮಾರು 10,000 ಮೇಲೆ ಜನಗಳು ವಾರಂಟಿಯಾಗಿ ಬಂದಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತಾ ನಮ್ಮ ಸಾಹೇಬರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ. ಸರ್, ಯಾಕೆ ಸರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಆಗ್ಬೇಕು? ಡಿ ಕೆ ಶಿವಕುಮಾರ್ ಇಡೀ ರಾಜ್ಯದ ಮುಖ್ಯಮಂತ್ರಿ, ಈ ದೇಶದ ಪ್ರಥಮ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಆಸೆ. ದಕ್ಷಿಣ ಕರ್ನಾಟಕ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಂಥ ಮಹಾ ವ್ಯಕ್ತಿ. ಅದೇ ಪ್ರೆಸಿಡೆಂಟ್ ಕರ್ನಾಟಕ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮೇಲೆ 136 ಸೀಟ್ ಪಡೆದಲ್ಲ, ಇದು ನಮ್ಮ ಅಧಿಕಾರ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಆಸೆ. ಇದೊಂದು ಕಾರ್ಯಕರ್ತರ ಮಾತುಗಳು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಬೆಳಗಾವಿ. ಬಣ ರಾಜಕಾರಣ ಶಮನ ಆಗಲಿ ಅಂತೇಳಿ ಹೈಕಮಾಂಡ್ ಮದ್ದರ್ದಿದ್ದಾರೆ. ಈ ಸಂದರ್ಭದಲ್ಲಿಯೇ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಘೋಷಣೆ. ಇದಕ್ಕೆ ಮತ್ತೇನೇನೆಲ್ಲ ರೆಕ್ಕೆ ಪುಕ್ಕಗಳು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು.